ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಸೀರೆಗೆ ಕುಚ್ಚನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಕ್ರೋಶಾ ಕುಚ್ಚು. ಇದು ಒಂದು ಆನ್ಲೈನಲ್ಲಿ ಆರ್ಡರ್ ಬಂದಿದೆ ಅಂತ ಲಾಸ್ಟ್ ವಿಡಿಯೋನ ಮಾಡಿ ಹಾಕಿದ್ದೆ ನಾನು. ಆನ್ಲೈನಿಂದ ಆರ್ಡರ್ಸ್ಗಳನ್ನು ಯಾವ ಥರ ತಗೋಬೇಕಂತ. ಸೀರೆಯ ಕಲರ್ ಕಾಂಬಿನೇಷನ್ ಬಂದು ಮೆಹಂದಿ ಕಲರ್ ಇದೆ, ಹಾಗೆ ಜಾಸ್ತಿ ಸಿಲ್ವರ್ ಕಲರ್ ಬಂದಿದೆ. ಮೆಹಂದಿ ಕಲರ್ ಕೂಡ ಫ್ಲವರ್ಸ್ ಸೀರೆ ಪೂರ್ತಿ ಇದೆ. ಮತ್ತು ಪಲ್ಲುನಲ್ಲಿ ಜಾಸ್ತಿ ಗೋಲ್ಡ್ ಕಲರ್ ಬಂದಿದೆ. ನಾನಿಲ್ಲಿ 3 ತರಹದ ಕಲರ್ಗಳನ್ನು ತಗೊಂಡಿದ್ದೀನಿ. ಹಾಗೆ ಇದು ಪಿಕಾಕ್ ಗ್ರೀನ್ ಕಲರ್ ಇದೆ ನೋಡಿ. ಈ ತರ ಈ ಕಲರ್ ಅನ್ನ ನಾನು ಯೂಸ್ ಮಾಡ್ಕೋತಿದ್ದೀನಿ. ಬಾರ್ಡರ್ ಕಲರ್ ಅನ್ನ ಹೈಲೈಟ್ ಆಗಿ ಮಾಡ್ತಾ ಇದ್ದೀನಿ. ಹಾಗೆ ಸಿಲ್ವರ್ ಕಲರ್, ಬಾಡಿಯಲ್ಲಿ ಸಿಲ್ವರ್ ಕಲರ್ ಮತ್ತೆ ಮೆಹಂದಿ ಕಲರ್ ಇರೋದ್ರಿಂದ ಈ 2 ತರಹದ ಕಲರ್ಸ್, ಮತ್ತೆ ಬಾರ್ಡರ್ ನಲ್ಲಿ ಗೋಲ್ಡ್ ಇರೋದ್ರಿಂದ ಪಲ್ಲು ಜಾಸ್ತಿ ಗೋಲ್ಡ್ ಕಲರ್ ಬಂದಿದೆ, ಅದಕ್ಕೋಸ್ಕರ ಗೋಲ್ಡ್ ಕೂಡ ಯೂಸ್ ಮಾಡ್ಕೋತಿದ್ದೀನಿ. ಟೋಟಲ್ ನಾನಿಲ್ಲಿ 4 ತರಹದ ಕಲರ್ಗಳನ್ನು ಬಳಸಿ ಕುಚ್ಚನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಟೋಟಲ್ 3 ಸ್ಟೆಪ್ಸ್ ಬರುತ್ತೆ ಕುಚ್ಚು. ಅಂದರೆ ಕ್ರೋಶಾ ವರ್ಕು 3 ಸ್ಟೆಪ್ಸ್. ಒಂದು ಕುಚ್ಚಿಗೆ 4 ಕಲರ್ಗಳನ್ನು ಬಳಸಿ ನಾನು ಕುಚ್ಚನ್ನು ಹಾಕ್ತಾ ಇದ್ದೀನಿ. ಡಿಸೈನ್ ಯಾವ ಥರ ಅಂತ ತೋರಿಸ್ತೀನಿ. ಈ ಸೀರೆಗೆ ಬೀಡ್ಸು ಬೇಡ ಅಂತ ಹೇಳಿದ್ದಾರೆ, ಅದಕ್ಕೋಸ್ಕರ ಬರೀ ಕ್ರೋಶಾ ವರ್ಕ್ ಅಂದರೆ ಥ್ರೆಡ್ಡಿಂದ ಮಾತ್ರ ವರ್ಕನ್ನು ಮಾಡ್ತಾ ಇದ್ದೀನಿ. ಕುಚ್ಚು ಬರುತ್ತೆ, ಆದರೆ ಬೀಡ್ಸ್ ಯಾವುದೇ ರೀತಿಯ ಬೀಡ್ಸನ್ನು ನಾನು ಯೂಸ್ ಮಾಡಲ್ಲ. ಮೊದಲು ಇಲ್ಲಿ ಆರಳೆ ದಾರನ ರೆಡಿ ಮಾಡ್ಕೋತೀನಿ. ನೆಕ್ಸ್ಟ್ ಈ ಡಿಸೈನ್ ಯಾವ ಥರ ಅಂತ ನಾನು ಕಂಟಿನ್ಯೂ ಆಗಿ ತೋರಿಸ್ತೀನಿ. ಓಕೆ, ಸ್ಟಾರ್ಟ್ ಮಾಡ್ಕೊಳ್ಳೋಣ. ಓಕೆ, ಡಿಸೈನನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಮೊದಲು ನಾನು ಇದಕ್ಕೆ ಅಪೋಸಿಟ್ ಆಗಿ ಕಲರ್ ಇರುತ್ತೆ ಅಂತ ಸಿಲ್ವರ್ ಕಲರ್ ಥ್ರೆಡ್ಡನ್ನು ಯೂಸ್ ಮಾಡ್ಕೋತಿದ್ದೀನಿ. ಇದಕ್ಕೆ ಒಂದು ಈ ಥರ ಗಂಟಾಕಿ ಇಟ್ಕೊಂಡಿದ್ದೀನಿ ಆರಳೆ ದಾರಕ್ಕೆ. ಕ್ರೋಶಾ ನೀಡಲ್ ಬಂದು 0.75 mm ಈ ನೀಡಲನ್ನು ಯೂಸ್ ಮಾಡ್ಕೋತಿದ್ದೀನಿ. ಸ್ಟಾರ್ಟಿಂಗಿಂದನೇ ಸ್ಟಾರ್ಟ್ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡ್ಕೋತೀನಿ. ಅದಾದಮೇಲೆ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುರಿಸ್ಕೊಂಡು ಪಕ್ಕದಲ್ಲೇ ಈ ಥರ ನೀಡಲನ್ನು ಚುಚ್ಚಿ ದಾರನ ಮೇಲೆ ತಂದು 2ರಲ್ಲಿ 1, ನೆಕ್ಸ್ಟ್ 2ರಲ್ಲಿ 1 ಡಬಲ್ ಕ್ರೋಶಾ ಕಂಬನ ಮಾಡಿಕೊಂಡೆ. ಅದಾದಮೇಲೆ 2 ಚೈನ್ ಹಾಕ್ಕೊಂಡು ಮತ್ತೆ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ತಕೊಂಡು ಇಲ್ಲಿ ಕಂಬ ಮಾಡ್ಕೊಂಡಿರ್ತೀವಲ್ಲ ಆ ಗ್ಯಾಪ್ ಒಳಗಡೆ ಈ ಥರ ನೀಡಲ್ನ ಹಾಕಿ ದಾರ ತರಬೇಕು. ಸೂಜಿ ಮೇಲೆ 3 ದಾರ ಇರುತ್ತೆ, 2ರಲ್ಲಿ 1, ನೆಕ್ಸ್ಟ್ 2ರಲ್ಲಿ 1 ಡಬಲ್ ಕ್ರೋಶಾ ಕಂಬ ಆಯಿತು. ಮತ್ತೆ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ತಕೊಂಡು ಸೇಮ್ ಪ್ಲೇಸ್ಗೆ ನೀಡಲ್ನ ಹಾಕಬೇಕು. ದಾರನ ತಂದು ಎರಡರಲ್ಲಿ 1, ನೆಕ್ಸ್ಟ್ 2ರಲ್ಲಿ 1 ಡಬಲ್ ಕ್ರೋಶಾ ಕಂಬ. ಈ ಗ್ಯಾಪ್ ಒಳಗಡೆ ಎಷ್ಟು ಹಿಡಿಸುತ್ತೋ ನೋಡಿಕೊಂಡು ಹಾಕ್ಕೊಳ್ಳಿ. ಮ್ಯಾಕ್ಸಿಮಮ್ ಅಂದರೆ ಒಂದು 4ರಿಂದ 5 ಹಿಡಿಸುತ್ತೆ ಅಷ್ಟೇ. 3 ಕಂಬ ಆಯಿತು. 4ನೇ ಡಬಲ್ ಕ್ರೋಶಾ ಕಂಬ, 5ನೇ ಡಬಲ್ ಕ್ರೋಶಾ ಕಂಬ. ಈ ಗ್ಯಾಪ್ ಒಳಗಡೆ ನಾನು 5 ಕಂಬಗಳನ್ನು ಮಾಡ್ಕೋತೀನಿ. ನೋಡಿ ಈ ಥರ. ಇವಾಗ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ತಕೊಂಡು ಸ್ಟ್ರೇಟಾಗಿ ಇಟ್ಕೊಳ್ಳಿ. ಎಲ್ಲಿಗೆ ಬರುತ್ತೋ ಅಲ್ಲಿಗೆ, ಈ ಆರ್ಚ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಕೊಂಡು ನೀಡಲನ್ನು ಚುಚ್ಕೊಳ್ಳಿ. ದಾರನ ತಂದು 2ರಲ್ಲಿ 1, ನೆಕ್ಸ್ಟ್ 2ರಲ್ಲಿ 1 ಮತ್ತೆ ಡಬಲ್ ಕ್ರೋಶಾ ಕಂಬ ಆಯಿತು. ಮತ್ತೆ 2 ಚೈನ್ಸ್, ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ತಕೊಂಡು ಇಲ್ಲಿ ಕಂಬ ಮಾಡ್ಕೊಂಡಿರ್ತೀವಲ್ಲ ಈ ಗ್ಯಾಪ್ ಒಳಗಡೆ ಡಬಲ್ ಕ್ರೋಶಾ ಕಂಬ. ಸ್ಟಾರ್ಟಿಂಗ್ ಒಂದು ಆರ್ಚ್ ಮಾತ್ರ ಹಾಕೋದಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ, ಅದಾದಮೇಲೆ ನೀಟಾಗಿ ಬರುತ್ತೆ. ಇಲ್ಲೂ ಕೂಡ ಇವಾಗ 5 ಡಬಲ್ ಕ್ರೋಶಾ ಕಂಬಗಳನ್ನು ಮಾಡ್ಕೋಬೇಕು. ಫಸ್ಟ್ ಒಂದು ಆರ್ಚಿಗೆ ನಾವು ಎಷ್ಟು ಮಾಡ್ಕೊಂಡಿರ್ತೀವೋ ಅದು ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ನಾವು ಅಷ್ಟೇ ಕೌಂಟಿಂಗಲ್ಲಿ ಮಾಡಿಕೊಂಡಾಗ ಡಿಸೈನ್ ಚೆನ್ನಾಗಿ ಬರುತ್ತೆ, ನೀಟಾಗಿ ಕಾಣಿಸುತ್ತೆ ಒಂದೇ ಸಮವಾಗಿ. ಓಕೆ, ಇಲ್ಲೂ ಕೂಡ ನಾನೀಗ 5 ಡಬಲ್ ಕ್ರೋಶಾ ಕಂಬನ ಮಾಡ್ತೇನೆ. ಓಕೆ, 5 ಕಂಬ ಆದಮೇಲೆ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೋಬೇಕು. ಎಲ್ಲಿಗೆ ಬರುತ್ತೋ ಸ್ಟ್ರೇಟಾಗಿ ಇಟ್ಕೋಬೇಕು. ನೀಡಲನ್ನು ಚುಚ್ಕೊಂಡು ದಾರನ ಮೇಲೆ ತಂದು ಮತ್ತೆ ಡಬಲ್ ಕ್ರೋಶಾ ಕಂಬ. ಇಲ್ಲಿ ಬೀಡ್ಸ್ ಬೇಕಿದ್ರೆ ಹಾಕ್ಕೋಬೋದು. ನಾನು ಲಾಸ್ಟ್ ವಿಡಿಯೋಗಳಲ್ಲಿ ತೋರಿಸಿದ್ದೀನಿ ಈ ಥರ ಡಿಸೈನ್ ಮಾಡ್ಕೊಂಡಾಗ ಬೀಡ್ಸ್ ಯಾವ ಥರ ಹಾಕಬೇಕಂತ. ಈ ಡಿಸೈನ್ಗೆ ನಾನು ಯಾವುದೇ ರೀತಿಯ ಬೀಡನ್ನು ಯೂಸ್ ಮಾಡ್ತಾ ಇಲ್ಲ.
ಕಂಬ ಆದಮೇಲೆ ಮತ್ತೆ 2 ಚೈನ್ ಹಾಕ್ಕೊಂಡು ಮತ್ತೆ ಸೇಮ್ ಪ್ಲೇಸ್ಗೆ ಈ ಥರ ಕಂಬಗಳು 5 ಡಬಲ್ ಕ್ರೋಶೆ ಕಂಬನ ಮಾಡ್ತೀನಿ ಈ ಗ್ಯಾಪಲ್ಲೂ ಕೂಡ ನೋಡಿ ಇದೇ ಥರ. ಮತ್ತೆ ಇಲ್ಲೂ ಕೂಡ 5 ಕಂಬ ಆದಮೇಲೆ ಸೂಜಿ ಮೇಲೆ ಒಂದ್ಸಲ ಥ್ರೆಡ್ನ ಸುತ್ಕೋಬೇಕು, ಸ್ಟ್ರೈಟಾಗಿ ಇಟ್ಕೊಂಡು ಡಬಲ್ ಕ್ರೋಶೆ ಕಂಬ. ಈಗ ಮತ್ತೆ ಇದ್ರ ಒಳಗಡೆನೂ ಕೂಡ ಕಂಬ. ಇದೇ ಥರ ಸೀರೆ ಪೂರ್ತಿ ನಾವು ಆರ್ಚ್ಗಳನ್ನು ಮಾಡ್ತಾ ಹೋಗಬೇಕು. ಕಂಪ್ಲೀಟ್ ಆದಮೇಲೆ ಎಂಡಲ್ಲಿ ಏನು ಮಾಡಬೇಕಂತ ನಾನೀಗ ತೋರಿಸ್ತೀನಿ ನೆಕ್ಸ್ಟ್. ಓಕೆ ಫ್ರೆಂಡ್ಸ್, ನೋಡಿ ಎಂಡ್ವರೆಗೂ ಕಂಪ್ಲೀಟ್ ಆಗಿದೆ, ನೋಡ್ತಾ ಇರ್ಬೋದು. ಈ ಥರ ನಾನು ಸ್ಲ್ಯಾಂಟಿಂಗ್ ಆರ್ಚ್ಗಳನ್ನು ಪೂರ್ತಿ ಸೀರೆ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಜಾಸ್ತಿ ಬರುತ್ತೆ ಆರ್ಚು. ಬೇಕಿದ್ರೆ ನೀವು ಕುಚ್ಚು ಬೇಡ, ಬೀಡ್ಸ್ ಬೇಡ ಅಂತ ಇದ್ರೆ ಇಷ್ಟಕ್ಕೆ ನೀವು ಸಾಕು ಮಾಡ್ಕೋಬೋದು. ಡಿಸೈನ್ ಸಿಂಪಲ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ಮುಂದೆ ಡಿಸೈನ್ ಕಂಟಿನ್ಯೂ ಮಾಡ್ತೀನಿ ಅಂದ್ರೂ ಕೂಡ ಮಾಡ್ಬೋದು. ಲಾಸ್ಟಲ್ಲಿ ಕೂಡ ಆರ್ಚ್ ಕಂಪ್ಲೀಟ್ ಆದಮೇಲೆ ಇದನ್ನ ಈ ಥರ ಸ್ಟ್ರೇಟಾಗಿ ಇಟ್ಕೊಂಡು ಲಾಕನ್ನು ಮಾಡ್ಕೋತೀನಿ. ಲಾಸ್ಟಲ್ಲಿ ಈ ಥರ ಸ್ಟ್ರೇಟಾಗಿಟ್ಟು ಲಾಕ್ ಮಾಡಿಕೊಂಡು ಡಿಸೈನನ್ನು ಇವಾಗ ಉಲ್ಟಾ ಕಡೆಗೆ ತಿರುಗಿಸ್ಕೋಬೇಕು. ಸೀರೆನ ಉಲ್ಟಾ ಮಾಡ್ಕೊಳ್ಳಿ. ಅದಾದ್ಮೇಲೆ ಇವಾಗ ಇಲ್ಲಿ ಆರ್ಚ್ ಮೇಲೆ ಫಸ್ಟ್ ಹೋಲ್ ಕಾಣಿಸ್ತಿದೆ ನೋಡಿ, ಅಲ್ಲಿ ಸಿಂಗಲ್ ಕ್ರೋಶನ ಮಾಡ್ಕೋತೀನಿ. ಪ್ರತಿಯೊಂದು ಹೋಲ್ಗೂ ಕೂಡ ಈ ತರ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶ ಅಥವಾ ಲಾಕ್ ಎರಡು ಒಂದೇ. ಬ್ಯಾಕ್ ಸೈಡ್ ಇಂದ ಮಾಡ್ತಾ ಇದ್ದೀನಿ. ಸೀರೆನ ಉಲ್ಟಾ ಕಡೆ ತಿರುಗಿಸ್ಕೊಂಡು ಹಾಕ್ತಾ ಇದ್ದೀನಿ. ಓಕೆ, ಇಲ್ಲಿ ಎಲ್ಲಾ ಕಂಬಗಳ ಮೇಲೂ ಕೂಡ ಸಿಂಗಲ್ ಕ್ರೋಶ ಮಾಡ್ಕೊಂಡೆ. ಇಲ್ಲಿಂದ ಇವಾಗ ನಾನು 5 ಚೈನ್ಸ್ ಹಾಕ್ತೀನಿ. 5 ಚೈನ್ಸ್ ಹಾಕಿ ಇಲ್ಲಿ ಈ ಆರ್ಚ್ ಮಾಡ್ಕೊಳ್ಳುವಾಗ 2 ಚೈನ್ ಹಾಕಿದ್ನಲ್ಲ, ಆ ಗ್ಯಾಪ್ ಒಳಗಡೆಗೆ ಲಾಕ್ ಮಾಡ್ಕೋತೀನಿ. ನೋಡಿ ಈ ತರ ಬ್ಯಾಕ್ ಸೈಡ್ ಇಂದ ಹಾಕೋಬೇಕು. ಮತ್ತೆ 5 ಚೈನ್ ಹಾಕೋತೀನಿ. ಚೈನ್ ಹಾಕಿ ನೆಕ್ಸ್ಟ್ ಮತ್ತೆ ಈ ಆರ್ಚ್ ಕಡೆ 2 ಚೈನ್ ಇರುತ್ತಲ್ಲ, ಅಲ್ಲಿ ಲಾಕ್. ಇದೇ ತರ ಬ್ಯಾಕ್ ಸೈಡ್ ಇಂದ ಪೂರ್ತಿಯಾಗಿ 5 ಚೈನ್ಸ್ ಅನ್ನ ಹಾಕ್ತಾ ಹೋಗ್ಬೇಕು. 5 ಚೈನ್ ಹಾಕ್ಬೇಕು. ಆರ್ಚ್ ಹಾಕುವಾಗ 2 ಚೈನ್ ಹಾಕೊಂಡಿರ್ತೀವಲ್ಲ, ಅಲ್ಲಿ ಗ್ಯಾಪ್ ಬಂದಿರುತ್ತೆ. ಅದ್ರ ಒಳಗಡೆ ಈ ತರ ನೀಡಲ್ನ ಹಾಕಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಇದೇ ತರ ಪೂರ್ತಿಯಾಗಿ ಮಾಡ್ಕೊಳ್ಳಿ. ಫ್ರಂಟ್ ಇಂದ ಈ ತರ ಕಾಣಿಸ್ತಿದೆ ನೋಡಿ. ನಾನೀಗ 5 ಚೈನ್ ಅನ್ನ ಪೂರ್ತಿಯಾಗಿ ಹಾಕಿದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕಂತ ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ, ಪೂರ್ತಿಯಾಗಿ ಉಲ್ಟಾ ಕಡೆಯಿಂದ ಈ ತರ 5 ಚೈನ್ಸ್ ಕಂಪ್ಲೀಟ್ ಆಗಿದೆ. ಲಾಸ್ಟ್ ಅಲ್ಲಿ ಕೂಡ ಇಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನಿಲ್ಲಿ 2 ಚೈನ್ ಹಾಕೊಂಡು ಥ್ರೆಡ್ ಅನ್ನ ಕಟ್ ಮಾಡ್ಕೋತೀನಿ. ಕಟ್ ಮಾಡ್ಕೊಂಡಿರೋ ಥ್ರೆಡ್ ಅನ್ನ ಈ ತರ ಟೈಟ್ ಆಗಿ ಮೇಲೆ ಎಳ್ಕೊಳ್ಳಿ. ನೋಡಿ, ಫ್ರಂಟ್ ಇಂದ ಈ ತರ ಕಾಣಿಸುತ್ತೆ. ನೆಕ್ಸ್ಟ್ ಇವಾಗ ಬಾರ್ಡರ್ ಕಲರ್ ಇದೆಯಲ್ಲ, ಇದನ್ನ ನಾನು ಯೂಸ್ ಮಾಡ್ಕೋತೀನಿ. ಇವಾಗ ಸೀದಾ ಕಡೆಗೆ ತಿರುಗಿಸ್ಕೋಬೇಕು ಸೀರೆನ. ಇವಾಗ ಸೀದಾ ಕಡೆಯಿಂದ ಡಿಸೈನ್ ಅನ್ನ ಸ್ಟಾರ್ಟ್ ಮಾಡ್ಕೋಬೇಕು. ಅರಳೆ ದಾರ ಗಂಟಾಕಿ ರೆಡಿ ಮಾಡಿ ಇಟ್ಕೊಂಡಿದೀನಿ. 3 ಸ್ಟೆಪ್ ಅಲ್ಲಿ ಬರುತ್ತೆ ಇದು. ಇದು ಒಂದು ಸ್ಟೆಪ್, ಇನ್ನೊಂದು ಸ್ಟೆಪ್ ಬರುತ್ತೆ ಇದಾದ್ಮೇಲೆ. ಸ್ಟಾರ್ಟಿಂಗ್ ಅಲ್ಲಿ ಇಲ್ಲಿ ಲಾಕ್ ಅನ್ನ ಮಾಡ್ಕೋತೀನಿ. ಈ ತರ ಲಾಕ್ ಮಾಡ್ಕೋಬಹುದು, ಇಲ್ಲ ಅಂದ್ರೆ ಗಂಟು ಕೂಡ ಹಾಕೋಬಹುದು. ನಾನಿಲ್ಲಿ ಈ ತರ ಲಾಕ್ ಮಾಡ್ಕೋತಿದ್ದೀನಿ. ಅದಾದ್ಮೇಲೆ ಇಲ್ಲಿ 5 ಚೈನ್ ಹಾಕೊಂಡಿರ್ತೀವಲ್ಲ ಬ್ಯಾಕ್ ಸೈಡ್ ಇಂದ, ಅದ್ರ ಒಳಗಡೆಗೆ ಒಂದ್ಸಲ ಸಿಂಗಲ್ ಕ್ರೋಶ. ಅದಾದ್ಮೇಲೆ 4 ಚೈನ್ಸ್ ಹಾಕೊಳ್ಳಿ. ಯಾಕಂದ್ರೆ ಒಂದ್ ಸಿಂಗಲ್ ಕ್ರೋಶ ಮಾಡ್ಕೊಂಡಿರ್ತೀವಲ್ಲ, ಅದಕ್ಕೋಸ್ಕರ 4 ಚೈನ್ ಅನ್ನ ಹಾಕ್ತೀನಿ. 4 ಚೈನ್ ಹಾಕೊಂಡು ಇದೇ ಲಾಕ್ ಮೇಲೆನೆ ಲಾಕ್ ಅನ್ನ ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್ ಇವಾಗ ನೆಕ್ಸ್ಟ್ 5 ಚೈನ್ ಒಳಗಡೆಗೆ ಒಂದು ಸಿಂಗಲ್ ಕ್ರೋಶ, ಮತ್ತೆ ಸೇಮ್ ಪಾಯಿಂಟ್ಗೆ ಇನ್ನೊಂದು ಸಿಂಗಲ್ ಕ್ರೋಶ. 2 ಸಲ ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಅದಾದ್ಮೇಲೆ ಸೂಜಿ ಮೇಲೆ ಒಂದ್ಸಲ ಥ್ರೆಡ್ ಅನ್ನ ಸುತ್ಕೊಂಡು ನೆಕ್ಸ್ಟ್ 5 ಚೈನ್ ಒಳಗಡೆಗೆ ಡಬಲ್ ಕ್ರೋಶ ಕಂಬ, ಮತ್ತೆ ಒಂದ್ಸಲ ಥ್ರೆಡ್ ಅನ್ನ ಸುತ್ಕೊಳ್ಳಿ. ಸೂಜಿ ಮೇಲೆ 5 ಚೈನ್ ಗ್ಯಾಪ್ ಒಳಗಡೆಗೆ ಡಬಲ್ ಕ್ರೋಶ ಕಂಬ. ಸೂಜಿ ಮೇಲೆ ಒಂದ್ಸಲ ಥ್ರೆಡ್ ಅನ್ನ ಸುತ್ಕೋಬೇಕು. 5 ಚೈನ್ ಗ್ಯಾಪ್ ಒಳಗಡೆಗೆ ನೀಡಲ್ನ ಹಾಕಿ ದಾರ ತಂದು 2ರಲ್ಲಿ ಒಂದು, ನೆಕ್ಸ್ಟ್ 2ರಲ್ಲಿ ಒಂದು. ಈ ಗ್ಯಾಪು ಫಿಲ್ ಆಗೋವರೆಗೂ ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು. ಈ ಪೂರ್ತಿ ಡಿಸೈನ್ ಅಲ್ಲಿ ನಾನು ಬರೀ ಡಬಲ್ ಕ್ರೋಶ ಕಂಬ ಮಾತ್ರ ಯೂಸ್ ಮಾಡ್ಕೋತಿದ್ದೀನಿ. ಎಲ್ಲೂ ಕೂಡ ತ್ರಿಬಲ್ ಕ್ರೋಶ ಕಂಬನ ಯೂಸ್ ಮಾಡಿಲ್ಲ. ಈಗ ಈ 5 ಚೈನ್ ಗ್ಯಾಪು ಫಿಲ್ ಆಗೋಕೆ
ನಮಗೆ ಎಷ್ಟು ಕಂಬ ಹಿಡಿಸುತ್ತೋ ಅಷ್ಟು ಕಂಬಗಳನ್ನು ಮಾಡ್ಕೋಬೇಕು. ಎಲ್ಲ ಕಂಬಗಳು ಒಂದೇ ಸಮವಾಗಿ ಬರೋ ಥರ ಹಾಕ್ಕೊಳ್ಳಿ. ಹೆಚ್ಚು ಕಡಿಮೆ ಮಾಡೋದಕ್ಕೆ ಹೋಗಬೇಡಿ. ನೋಡಿ ಇವಾಗ ಇಷ್ಟು ಹಿಡಿಸಿತಲ್ಲ, ಈಗ ಪ್ರತಿಯೊಂದಕ್ಕೂ ಇಷ್ಟೇ ಹಾಕಬೇಕಾಗುತ್ತೆ. ನೋಡೋಣ ಎಷ್ಟು ಹಿಡಿಸಿದೆ ಅಂತ. 9 ಕಂಬ ಬಂದಿದೆ, ಡಬಲ್ ಕ್ರೋಶೆ ಕಂಬ. ಇದನ್ನ ನೆಕ್ಸ್ಟ್ 5 ಚೈನ್ ಗ್ಯಾಪ್ ಒಳಗಡೆಗೆ ಲಾಕ್ ಅನ್ನ ಮಾಡ್ತೀನಿ. ಮತ್ತೆ ಸೇಮ್ ಪಾಯಿಂಟ್ಗೆ ಇನ್ನೊಂದು ಸಲ ಲಾಕ್, 2 ಸಲ ಲಾಕ್ ಮಾಡ್ಕೋತೀನಿ. ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಇದ್ರ ಮೇಲ್ಗಡೆ ಲಾಕ್ ಅನ್ನ ಮಾಡೋಣ. ನೋಡಿ ಈ ತರ ಕಾಣಿಸುತ್ತೆ. ಇನ್ನೊಂದು ಸ್ಟೆಪ್ ಬರುತ್ತೆ. ನೆಕ್ಸ್ಟ್ ಇವಾಗ 5 ಚೈನ್ ಮೇಲೆ 5 ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು. 5 ಚೈನ್ ಮೇಲೆ 5 ಚೈನ್ ಹಾಕೊಂಡು ಲಾಕ್ ಮಾಡ್ತೀನಿ. ನೆಕ್ಸ್ಟ್ 5 ಚೈನ್ ಇದೆಯಲ್ಲ, ಅದ್ರ ಒಳಗಡೆಗೆ ಸಿಂಗಲ್ ಕ್ರೋಶ, 2 ಸಲ ಸಿಂಗಲ್ ಕ್ರೋಶ ಮಾಡ್ಕೋತೀನಿ. ಇನ್ನೊಂದು ಸಿಂಗಲ್ ಕ್ರೋಶ, ಲಾಕ್ ಮೇಲೆ ಲಾಕ್ ಮಾಡ್ಕೊಂಡ್ಮೇಲೆ 2 ಸಲ 5 ಚೈನ್ ಗ್ಯಾಪ್ ಒಳಗಡೆಗೆ ಸಿಂಗಲ್ ಕ್ರೋಶ. ಇಲ್ಲಿಂದ ಸೂಜಿ ಮೇಲೆ ಒಂದ್ಸಲ ಥ್ರೆಡ್ ಅನ್ನ ಸುತ್ಕೋಬೇಕು. ನೆಕ್ಸ್ಟ್ 5 ಚೈನ್ ಗ್ಯಾಪ್ ಒಳಗಡೆಗೆ ಡಬಲ್ ಕ್ರೋಶ ಕಂಬ. ಇಲ್ಲೂ ಕೂಡ ನಾನು ಇವಾಗ 9 ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋತೀನಿ. ಈಗ ಫಸ್ಟ್ ಒಂದ್ ವೇಳೆ 8, 10 ಯಾವ ತರ ಮಾಡ್ಕೊಂಡಿರ್ತೀವೋ ಇಲ್ಲಿ 10 ಮಾಡ್ಕೊಂಡಿದ್ರೆ ಪೂರ್ತಿ ಕೂಡ 10 ಮಾಡ್ಕೋಬೇಕಾಗತ್ತೆ. ಆ ತರ ನಾನಿಲ್ಲಿ 9 ಮಾಡ್ಕೊಂಡಿರೋದ್ರಿಂದ ಪೂರ್ತಿಯಾಗಿ 9 ಕಂಬಗಳನ್ನೇ ಮಾಡ್ಕೋತೀನಿ. ಇಲ್ಲೂ ಕೂಡ ಈಗ 9 ಡಬಲ್ ಕ್ರೋಶ ಕಂಬಗಳನ್ನೇ ಹಾಕೋತೀನಿ. ಓಕೆ, ನೆಕ್ಸ್ಟ್ ಇಲ್ಲೂ ಕೂಡ ಇವಾಗ 9 ಡಬಲ್ ಕ್ರೋಶ ಕಂಬ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ 5 ಚೈನ್ ಗ್ಯಾಪ್ ಒಳಗಡೆಗೆ ಲಾಕ್. ಬ್ಯಾಕ್ ಸೈಡ್ ಇಂದ 5 ಚೈನ್ ಹಾಕೊಂಡಿರ್ತೀವಲ್ಲ, ಎಲ್ಲಾನು 5 ಚೈನ್ ಇದೆ, ಇಲ್ಲಿ ಏನು ಕನ್ಫ್ಯೂಷನ್ ಕೂಡ ಆಗೋದಿಲ್ಲ. ಈ ಲಾಕ್ ಮಾಡ್ಕೊಂಡ್ಮೇಲೆ ಇನ್ನೊಂದು ಸಲ ಒಂದು ಸಿಂಗಲ್ ಕ್ರೋಶ, ಅದಾದ್ಮೇಲೆ ಈ ಲಾಕ್ ಮೇಲೆ ಒಂದ್ಸಲ ಲಾಕ್. ಅರ್ಥ ಆಯ್ತು ಅನ್ಕೋತೀನಿ. ನೆಕ್ಸ್ಟ್ ಮತ್ತೆ ಸೇಮ್ 5 ಚೈನ್ ಹಾಕಿ 5 ಚೈನ್ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಮತ್ತೆ ಇದೇ ತರ ಕಂಟಿನ್ಯೂ ಮಾಡ್ತಾ ಹೋಗಿ. ನೆಕ್ಸ್ಟ್ ಇದು ಲಾಕ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ 5 ಚೈನ್ ಒಳಗಡೆಗೆ ಸಿಂಗಲ್ ಕ್ರೋಶ, ಇನ್ನೊಂದು ಸಿಂಗಲ್ ಕ್ರೋಶ, ಅದಾದ್ಮೇಲೆ ಮತ್ತೆ ಈ ತರ ಕಂಬಗಳನ್ನ ಮಾಡ್ಕೋಬೇಕು. ಇದೇ ತರ ಪೂರ್ತಿ ಸೀರೆನ ಕಂಟಿನ್ಯೂ ಮಾಡ್ಕೊಳ್ಳಿ. ಕಂಪ್ಲೀಟ್ ಆದ್ಮೇಲೆ ನಾನು ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ನೋಡಿ 8ವರೆಗೂ ಇದೇ ತರ ಮಾಡ್ಕೊಂಡಿದ್ದೀನಿ. ಲಾಸ್ಟ್ ಅಲ್ಲಿ ಕೂಡ ಇಲ್ಲಿ 9 ಡಬಲ್ ಕ್ರೋಶ ಕಂಬ ಆದ್ಮೇಲೆ ಈ 5 ಚೈನ್ ಗ್ಯಾಪ್ ಒಳಗಡೆ 2 ಸಲ ಲಾಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಈ ಲಾಕ್ ಮೇಲೆ ಲಾಕ್ ಮಾಡಿಕೊಂಡು ನೆಕ್ಸ್ಟ್ 5 ಚೈನ್ ಹಾಕೊಂಡು ಲಾಸ್ಟ್ ಅಲ್ಲಿ ಲಾಕ್ ಮಾಡಿದ್ದೀನಿ. ಇವಾಗ ಇಲ್ಲಿ ನಾನು 2 ಚೈನ್ ಹಾಕೊಂಡು ಥ್ರೆಡ್ ಅನ್ನ ಕಟ್ ಮಾಡ್ಕೋತೀನಿ. ಇನ್ನೊಂದು ಸ್ಟೆಪ್ ಬರುತ್ತೆ, ಲಾಸ್ಟ್ 2 ಸ್ಟೆಪ್ ಕಂಪ್ಲೀಟ್ ಆಯಿತು. ಈಗ ಲಾಸ್ಟ್ ಸ್ಟೆಪ್ ಅನ್ನ ನೋಡೋಣ. ಇದಕ್ಕೆ ನಾನು ಗೋಲ್ಡ್ ಕಲರ್ ಥ್ರೆಡ್ ಅನ್ನ ತಗೋತಿದ್ದೀನಿ. ಗೋಲ್ಡ್ ಕಲರ್ ಥ್ರೆಡ್ ತಗೊಂಡಿದ್ದೀನಿ. ಸ್ಟಾರ್ಟಿಂಗ್ ಅಲ್ಲಿ ಇಲ್ಲಿ ಲಾಕ್ ಅನ್ನ ಮಾಡ್ಕೊಳ್ಳೋಣ. ಲಾಕ್ ಮೇಲೆ ಲಾಕ್, ಅದಾದ್ಮೇಲೆ 5 ಚೈನ್ಸ್, 5 ಚೈನ್ ಹಾಕ್ಕೊಂಡು 5 ಚೈನ್ ಲಾಕ್ ಮೇಲೇನೆ ಲಾಕ್ ಮಾಡ್ಕೋಬೇಕು. ಇದು ಒಂದು ಕುಚ್ಚು ಪಾರ್ಟ್. ಕುಚ್ಚು ಹಾಕೋದಕ್ಕೆ ನಾನು 5 ಚೈನ್ಗಳನ್ನು ಮಾಡ್ಕೊಂಡಿದ್ದೀನಿ. ಟೋಟಲ್ ಎಲ್ಲ ಕಡೆ 5 ಚೈನ್ ಹಾಕ್ಕೊಂಡಿದ್ದು, ಇದನ್ನು ಹಾಗೆ ಬಿಟ್ಕೊಂಡಿದ್ದೀನಲ್ಲ, ಇಲ್ಲಿ ಕುಚ್ಚನ್ನು ಕಟ್ಕೋಬೇಕು. ಇಲ್ಲಿಂದ ಇವಾಗ ಸೂಜಿ ಮೇಲೆ ಒಂದ್ಸಲ ಥ್ರೆಡ್ಡನ್ನು ಸುತ್ತಕೊಂಡು ಇಲ್ಲಿ ಕಂಬ ಮಾಡ್ಕೊಂಡಿದ್ದೀವಲ್ಲ, ಅದ್ರ ಮೇಲೆ ಫಸ್ಟ್ ಹೋಲ್ ಕಾಣಿಸಿದೆಯಲ್ಲ, ಇಲ್ಲಿ ನೀಡಲ್ನ ಹಾಕಿ ದಾರನ ತಂದು 2ರಲ್ಲಿ 1, ನೆಕ್ಸ್ಟ್ 2ರಲ್ಲಿ 1 ಡಬಲ್ ಕ್ರೋಶೆ ಕಂಬ ಆಯಿತು. ಅದಾದಮೇಲೆ 1, 2, 3 3 ಚೈನ್ಗಳನ್ನು ಹಾಕಿ ಈ ಗ್ಯಾಪ್ ಒಳಗಡೆಗೆ ಈ ಥರ ನೀಡಲ್ನ ಹಾಕಬೇಕು. ದಾರನ ತಂದು ಲಾಕ್ ಮಾಡಿಕೊಂಡಾಗ ಒಂದು ಪಿಕಾಟ್ ಬರುತ್ತೆ. ನೆಕ್ಸ್ಟ್ ಮತ್ತೆ ಸೂಜಿ ಮೇಲೆ ಒಂದ್ಸಲ ಥ್ರೆಡ್ಡನ್ನು ಸುತ್ಕೋಬೇಕು. ನೆಕ್ಸ್ಟ್ ಸೆಕೆಂಡ್ ಹೋಲ್ ಮೇಲೆ ಈ ಥರ ನೀಡಲ್ನ ಹಾಕಿ ದಾರನ ತಂದು ಡಬಲ್ ಕ್ರೋಶೆ ಕಂಬನ ಮಾಡಬೇಕು. ಎರಡರಲ್ಲಿ 1, ನೆಕ್ಸ್ಟ್ 2ರಲ್ಲಿ 1, ಅದಾದಮೇಲೆ 3 ಚೈನ್ಸ್. ಈ 2 ಕಂಬಗಳ ಮಧ್ಯದಲ್ಲಿ ಗ್ಯಾಪ್ ಬಂದಿರುತ್ತೆ ನೋಡಿ, ಇಲ್ಲಿ ನೀಡಲ್ನ ಹಾಕಿ ದಾರ ತಂದು ಲಾಕ್ ಮಾಡ್ಕೋತೀನಿ. ಮತ್ತೊಂದು ಪಿಕಟ್ ಬರುತ್ತೆ. ಇಲ್ಲಿಂದ ಮತ್ತೆ ನೆಕ್ಸ್ಟ್ ಹೋಲ್ಗೆ ಒಂದು ಡಬಲ್ ಕ್ರೋಶೆ ಕಂಬ,
3 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು, ಪಿಕಟ್ ಆಗುತ್ತೆ. ಅರ್ಥ ಆಯ್ತು ಅನ್ಕೋತೀನಿ. ಇದೇ ಥರ ನಾವು ಎಲ್ಲ ಕಂಬಗಳ ಮೇಲೂ ಕೂಡ ಹೋಲ್ ಇರುತ್ತೆ. ಪ್ರತಿಯೊಂದು ಕಂಬಕ್ಕೂ ಕೂಡ ನಾವು ಡಬಲ್ ಕ್ರೋಶೆ ಕಂಬ ಮಾಡಿ ಪಿಕಾಟ್ಗಳನ್ನು ಮಾಡ್ತಾ ಹೋಗಬೇಕು. ಈ ಥರ ಕಂಬ ಮಾಡ್ಕೊಳ್ಳಿ. ಅದಾದಮೇಲೆ 3 ಚೈನ್ ಹಾಕ್ಕೊಂಡು 2 ಚೈನ್ ಕೂಡ ಹಾಕ್ಕೋಬೋದು, ಬರುತ್ತೆ ಅದು ಕೂಡ. ಈಗ ಎಲ್ಲ ಕಂಬಗಳಿಗೂ ನಾನು ಇದೇ ಥರ ಮಾಡ್ಕೋತೀನಿ. ಓಕೆ ನೋಡಿ, ಎಲ್ಲ ಕಂಬಗಳ ಮೇಲೆ ಹೋಲ್ ಇರುತ್ತಲ್ಲ, ಪ್ರತಿಯೊಂದು ಕಂಬಕ್ಕೂ ಡಬಲ್ ಕ್ರೋಶೆ ಕಂಬ ಮಾಡಿಕೊಂಡು ಅದಾದಮೇಲೆ ಈ ಥರ ಪಿಕಾಟ್ಗಳನ್ನು ಮಾಡ್ಕೊಂಡಿದ್ದೀನಿ. ಆರ್ಚ್ ಕಂಪ್ಲೀಟ್ ಆದಮೇಲೆ ಇಲ್ಲಿ 2 ಸಲ ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಲಾಕ್ ಮೇಲೆ ಲಾಕ್ ತೊಗೊಂಡಿರ್ತೀವಲ್ಲ, ಅಲ್ಲಿ ಡೈರೆಕ್ಟಾಗಿ ಆರ್ಚನ್ನು ಲಾಕ್ ಮಾಡ್ಕೋಬೇಕು. ಇದು ಕುಚ್ಚು ಕಟ್ಟಿದ ಮೇಲೆ ಫೈನಲ್ ಲುಕ್ ಚೆನ್ನಾಗಿ ಕಾಣಿಸುತ್ತೆ. ಯಾಕಂದರೆ ಇವಾಗ ಬರೀ ದಾರ ದಾರ ಕಾಣಿಸ್ತಿದೆ ಅಲ್ಲ, ಅಷ್ಟು ನೀಟಾಗಿ ಅನಿಸೋದಿಲ್ಲ. ಡಿಸೈನ್ ಮಾತ್ರ ತುಂಬಾ ಗ್ರ್ಯಾಂಡಾಗಿ ಬರುತ್ತೆ. ನೆಕ್ಸ್ಟ್ 5 ಚೈನ್ ಮೇಲೆ 5 ಚೈನು, ಇದು ಕುಚ್ಚು ಹಾಕೋದಕ್ಕೆ 5 ಚೈನ್ ಮೇಲೆ 5 ಚೈನ್ ಹಾಕ್ಕೊಂಡು ಲಾಕನ್ನು ಮಾಡ್ಕೋಬೇಕು. ನೋಡಿ ಈ ಥರ ಕಾಣಿಸ್ತಿದೆ. ನೆಕ್ಸ್ಟ್ ಇವಾಗ ಇಲ್ಲಿಂದ ಮತ್ತೆ ಸೂಜಿ ಮೇಲೆ ಒಂದ್ಸಲ ಥ್ರೆಡನ್ನು ಸುತ್ತಕೊಂಡು ಆರ್ಚ್ ಮೇಲೆ ಫಸ್ಟ್ ಹೋಲ್ಗೆ ಡಬಲ್ ಕ್ರೋಶೆ ಕಂಬ, ಅದಾದಮೇಲೆ 3 ಚೈನ್ಸು ಈ ಗ್ಯಾಪ್ ಒಳಗಡೆಗೆ ಲಾಕ್ ಮಾಡ್ಕೋತೀನಿ, ಪಿಕಾಟ್ ಆಗುತ್ತೆ. ಮತ್ತು ನೆಕ್ಸ್ಟ್ ಹೋಲ್ಗೆ ಡಬಲ್ ಕ್ರೋಶೆ ಕಂಬ, ಮತ್ತು 3 ಚೈನ್ಸ್. ಅರ್ಥ ಆಯ್ತು ಅನ್ಕೋತೀನಿ. ಇದೇ ಥರ ನಾವೀಗ ಪ್ರತಿಯೊಂದು ಆರ್ಚ್ಗೂ ಕೂಡ ಮಾಡ್ತಾ ಹೋಗಬೇಕು. ಇಲ್ಲೂ ಕೂಡ ಇದೇ ಥರ ಕಂಪ್ಲೀಟ್ ಮಾಡ್ಕೋತೀನಿ. ನೋಡಿ ಈ ಆರ್ಚ್ ಕೂಡ ಕಂಪ್ಲೀಟ್ ಆಗಿದೆ. ಇದನ್ನು ಕೂಡ ನೆಕ್ಸ್ಟ್ ಈ ಲಾಕ್ ಮೇಲೆ ಲಾಕನ್ನು ಮಾಡ್ಕೋತೀನಿ. ಮತ್ತು ಇಲ್ಲಿಂದ 5 ಚೈನ್ ಮೇಲೆ 5 ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ ನೆಕ್ಸ್ಟ್ ಆರ್ಚನ್ನು ಕಂಟಿನ್ಯೂ ಮಾಡಿ ನಾನು ಕಂಪ್ಲೀಟ್ ಆದಮೇಲೆ ನಿಮಗೆ ತೋರಿಸ್ತೀನಿ ಫೈನಲ್ ಲುಕ್ ಯಾವ ಥರ ಬಂದಿದೆ ಅಂತ. ಓಕೆ ಫ್ರೆಂಡ್ಸ್, ನೋಡಿ ಪೂರ್ತಿ ಸೀರೆನ ಇದೇ ಥರ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಡಿಸೈನ್ ಅಂತ. ಲಾಸ್ಟಲ್ಲೂ ಕೂಡ ಈ ಥರ ಆರ್ಚ್ ಕಂಪ್ಲೀಟ್ ಆದಮೇಲೆ 5 ಚೈನ್ ಹಾಕಿ ಲಾಸ್ಟಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ 2 ಚೈನ್ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೋತೀನಿ. ಕಟ್ ಮಾಡ್ಕೊಂಡಿರೋ ಥ್ರೆಡನ್ನು ಈ ಥರ ಟೈಟಾಗಿ ಮೇಲೆ ಎಳ್ಕೋಬೇಕು. ನೋಡಿ ಡಿಸೈನ್ ಪೂರ್ತಿಯಾಗಿ ಕಂಪ್ಲೀಟ್ ಆಗಿದೆ. ಸೀರೆ ಪೂರ್ತಿ ಯಾವುದೇ ರೀತಿಯ ಬೀಡ್ಸ್ಗಳನ್ನು ಬಳಸಿಲ್ಲ. ಬೀಡ್ಸು ಕಲರ್ ಹೋಗುತ್ತೆ ಬೇಡ ಅನ್ನೋರು ಈ ಥರ ಡಿಸೈನ್ಗಳನ್ನು ನೀವು ಟ್ರೈ ಮಾಡ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಸೀರೆ ಪೂರ್ತಿ ವರ್ಕ್ ಬರುತ್ತೆ, ಹಾಗೆ ಬೀಡ್ಸ್ ಕೂಡ ಇರೋದಿಲ್ಲ, ಕಲರ್ ಹೋಗುತ್ತೆ ಅನ್ನೋ ಭಯ ಕೂಡ ಇರೋದಿಲ್ಲ. ಈ 5 ಚೈನ್ ಗ್ಯಾಪ್ ಒಳಗಡೆಗೆ ಕುಚ್ಚನ್ನು ಹಾಕಿ ಫೈನಲ್ ಲುಕ್ಕನ್ನು ನಿಮಗೆ ತೋರಿಸ್ತೀನಿ ನಾನು. ಓಕೆ ಫ್ರೆಂಡ್ಸ್, ನೋಡಿ ಕಂಪ್ಲೀಟ್ ಆದಮೇಲೆ ಫೈನಲ್ ಲುಕ್ ಈ ಥರ ಕಾಣಿಸ್ತಾ ಇದೆ. ಕುಚ್ಚನ್ನು ಕಟ್ಟೋದಕ್ಕೆ ನಾನು 147 ತಗೊಂಡಿದ್ದೀನಿ ದಾರ. ಅದನ್ನು ಡಬಲ್ ಮಾಡ್ಕೊಂಡಾಗ 287 ಆಗಿದೆ ಕುಚ್ಚು. ಆರ್ಚ್ ಲೆವೆಲ್ಗೆ ಸ್ವಲ್ಪ ಶಾರ್ಟಾಗೆ ನಾನು ಕುಚ್ಚುಗಳನ್ನು ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಯಾವುದೇ ರೀತಿಯ ಬೀಡ್ಸನ್ನು ಬಳಸಿಲ್ಲಲ್ಲ, ಅದಕ್ಕೋಸ್ಕರ ನಾನು ಈ ಥರ ಸ್ಟೋನ್ ಲೇಸನ್ನು ಹಚ್ಕೊಂಡಿದ್ದೀನಿ. ಬೇಕಿದ್ರೆ ಹಚ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಡಿಸೈನು. ನೋಡ್ತಾ ಇರ್ಬೋದು, ಮದುವೆ ಸೀರೆಗಳಿಗೆ ಗ್ರ್ಯಾಂಡಾಗಿ ಬೇಕು ಅಂತ ಕುಚ್ಚುಗಳು ಕೇಳಿದಾಗ, ಯಾಕಂದ್ರೆ ಚೆನ್ನಾಗಿರೋ ಸೀರೆಗಳಿಗೆ ಬೀಡ್ಸ್ಗಳು ಕಲರ್ ಹೋಗುತ್ತನ್ನೋ ಭಯ ಇರುತ್ತಲ್ಲ, ಅಂತ ಟೈಮಲ್ಲಿ ನೀವು ಈ ಥರ ಕುಚ್ಚುಗಳನ್ನು ಟ್ರೈ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ಸು. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಹಾಗೆ ಈ ಡಿಸೈನ್ಗೆ ಒಂದು 800 ಇಂದ 1000ವರೆಗೂ ನೀವು ಚಾರ್ಜನ್ನು ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ. ಡಿಸೈನ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ. ಎಲ್ಲೂ ಕೂಡ ಸೀರೆ ಮುದ್ದೆ ಆಗಿಲ್ಲ, ಡಿಸೈನ್ ಕೂಡ ಅಷ್ಟೇ. ಹಾಗೆ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.